ವೇಂಬಳ್ಳಿ ಹೋಬಳಿದು ಜನಸ್ಪಂದನ ಸಭೆ ನಡೆಸಿದ್ರೆ ಜೊತೆಗೆ ಹೊಸ ತಂತ್ರಜ್ಞಾನದ ಒಂದು ಸರ್ವೆ ಈಗಾಗಲೇ ಬೆಂಗಳೂರಲ್ಲಿ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಬೆಂಗಳೂರಲ್ಲಿ ಕೂಡ ಇದೇ ರೀತಿಯಾದ ನಡೀತಾ ಇತ್ತು ಸರ್ ಪ್ರಯೋಗ. ನೋಡಿಯಪ್ಪ, ಇವತ್ತು ನಮ್ಮ ಹೋಬಳಿಯಲ್ಲಿ ಇದೊಂದು ಮಾದರಿ. ಹಿಂದೆ ಟ್ರೈ ಮಾಡಿದ್ವಿ, ಬಟ್ ಈಗ ಬಹಳ ಡೀಟೇಲ್ ಆಗಿ ಹೋಗಿ ನಾವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವೇ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಹೋಬಳಿಯಿಂದನೇ ಇದು ಪ್ರಯೋಗ ಪ್ರಾರಂಭ ಮಾಡಿದ್ದೀವಿ. ಸೊ ಇವತ್ತು ಸುಮಾರು 23,000 ಜನ ರೈತರಿಗೆ ಅವರ ಹೆಸರಿಗೆ ಹೊಸ ನಂಬರ್ಗಳು ಇವತ್ತು ಬಂದಿದೆ. ಯಾರು ₹1 ಲಂಚ ಕೊಡದೇ ರೀತಿಲಿ, ಯಾರು ತಾಲೂಕ್ ಆಫೀಸ್ಗೆ ಸರ್ವೇರ್ ಹಿಂದೆ ತಿರುಗದೇ ರೀತಿಲಿ ಒಂದು ಹೊಸ ಕಾರ್ಯಕ್ರಮವನ್ನ ರೂಪಿಸಿದೀವಿ. ಹಿಂದೆ ಬ್ರಿಟಿಷರು 100 ವರ್ಷದ ಹಿಂದೆ ಸರ್ವೆ ಮಾಡಿದ್ರು. ಈಗ ಮತ್ತೆ ಹೊಸ ಟೆಕ್ನಾಲಜಿಲಿ ಸರ್ವೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಿದೀವಿ. ಇಡೀ ದೇಶಕ್ಕೆ ಇದೊಂದು ಮಾದರಿ. ನೀವು ಎಲ್ಲ ತೆಗೆದು ನೋಡಿ, ಅವರ ಪಾಣಿಲೇ ಅವರ ಸರ್ವೆ ಡೀಟೇಲ್ಸ್ ಬಂದಿರ್ತದೆ. ಯಾವ ರೀತಿ ಅವನ ಜಮೀನಿದೆ, ಯಾವ ಸ್ಪಾಟಲ್ಲಿ ಇದೆ, ಯಾವ ಡಿಗ್ರಿಲಿ ಇದೆ. ಮುಂದಕ್ಕೆ ಅವನ ಫೋನಲ್ಲೇನೆ ಅವನ ಜಮೀನನ್ನ ಯಾರು ಬೇಕಾದ್ರೂ ನೋಡ್ಕೊಳ್ಬೋದು. ಆ ರೀತಿ ಇದು ಬರೀ ನಿಶಾನ್ ಕಲಾ. ಇನ್ನ ಮುಂದಕ್ಕೆ ಹೋಗಿದೀವಿ. ಡೀಟೇಲ್ ಎಲ್ಲ ಕಂಪ್ಲೀಟು, ಅದ್ರ ಚಿತ್ರ ಎಲ್ಲ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಅವ್ರು ತಿರ್ಗಾ ವಾಪಸ್ಸು ಅಪೀಲ್ ಹಾಕೊಂಡು ಸರಿ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇದೆ. ಆಮೇಲೆ ಅವ್ರು ಏನಾದ್ರು ಅವ್ರ ಅಣ್ತಂದಿರು ಭಾಗ ಮಾಡ್ಕೊಳಕ್ಕೆ, ಆಸ್ತಿಗಳು ಮಾರ್ಕೊಳ್ಳೋಕೆ, ಅದಕ್ಕೆಲ್ಲ ಕೂಡ ಅವ್ರು ಏನ್ ಬೇಕಾದ್ರೂ ಅವ್ರು ಮಾಡ್ಕೊಳ್ಬೋದು. ಆ ರೀತಿ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಇನ್ನ ಸ್ವಲ್ಪ ಮುಂದಕ್ಕೆ ಏನೇನೋ ಯೋಚನೆ ಮಾಡ್ತಾ ಇದ್ವಿ. ಖಂಡಿತ ಇದು ಫಸ್ಟ್ ನಮ್ಮ ತಾಲೂಕು ಮುಗಿಸ್ತೀವಿ, ನಮ್ಮ ಜಿಲ್ಲೆ ಮುಗಿಸ್ತೀವಿ. ಅದಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಈ ವಿಚಾರನ ಕೃಷ್ಣ ಬೈರೇಗೌಡರು ಬಹಳ ದೊಡ್ಡ ಜವಾಬ್ದಾರಿನ ಪಾಪ ಅವರೇ ಈ ಎಲ್ಲ ನಮ್ಮ ರೈತರು, ಅವರು ಒಂದು ರೈತ ಕುಟುಂಬದಿಂದ ಬಂದಿರೋರು. ರೈತರಿಗೆ ಎಷ್ಟು ನೋವಿದೆ ಅನ್ನೋದು ಕೂಡ ಅವ್ರಿಗೆ ಅರಿವಿದೆ. ಕೆಲವ್ರಿಗೆ ಬ್ರೋಕರ್ಗಳಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದು, ಬೋಗಸ್ ಮಾಡೋರ್ಗೆ, ಬೋಗಸ್ ರಿಜಿಸ್ಟರ್ ಮಾಡೋರ್ಗೆಲ್ಲ ತೊಂದರೆ ಆಗ್ಬೋದು. ಆಮೇಲೆ ಇನ್ನ ಕೆಲವು ಯೋಜನೆಗಳು ನಮ್ಮ ತಲೆಯಲ್ಲಿದೆ, ಮುಂದಕ್ಕೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ನೋಡಿಯಪ್ಪ, ಕಾಡಾಣೆ ಹೆಚ್ಚಿಗೆ ಆಗಿರೋದು ನಿಜ. ಕಾಡು ಒಳಗಡೆ ಸ್ವಲ್ಪ ಜಾಸ್ತಿ ಅದಕ್ಕೂ ಇದಾಗಿದೆ ವಿಪರೀತ. ಬನ್ನೇರುಘಟ್ಟ ಇಂದ ಈ ಕಡೆ ನಮ್ಮ ತಮಿಳುನಾಡು ಬಾರ್ಡರ್ವರೆಗೂ, ಸಂಗಮ, ಮೇಕೆದಾಟು, ಈ ಕಡೆ ಶಿಂಷಾವರೆಗೂ ವಿಪರೀತ ಆನೆ ಹೋಗ್ತಾ ಇದೆ. ಮೊನ್ನೆ ನನಗೊಂದು ವಿಡಿಯೋ ಬಂತು, ನಮ್ಮ ಊರಿಂದಲೇ ನಮ್ಮ ಮನೆ ಪಕ್ಕದಲ್ಲೇ 50 ಆನೆ ಹೋಗ್ತಾ ಇದೆ. 50 ಆನೆ ಆ ನಾರಾಯಣಪುರ ಪಕ್ಕದಲ್ಲಿ ಹೋಗಿ ನಮ್ಮ ಕೋಡಳ್ಳಿ ತೋಟದ ಪಕ್ಕ ಕಾಂಪೌಂಡ್ ದಲ್ಲಿ 50 ಆನೆ ಹೋಗ್ತಾ ಇದೆ. ಸೊ ಈ ಪರಿಸ್ಥಿತಿ ಇದೆ. ನಾವು ಅದನ್ನ ಎಷ್ಟು ಕಂಟ್ರೋಲ್ ಮಾಡಬೇಕು ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಒಂದು ಸಪರೇಟ್ ಆದಂತ ಒಂದು ವ್ಯವಸ್ಥೆ ಕೂಡ ಒಂದು ಮಾಡಿದ್ದಾರೆ. ಮುಂದಕ್ಕೂ ಕೂಡ ಎಲ್ಲಾ ಕಡೆನೂ ಅದನ್ನ ವಾಲ್ ಹಾಕ್ಲಿಕ್ಕೆ, ಗುಂಡಿ ತೋಡ್ಲಿಕ್ಕೆ, ಅದಕ್ಕೆಲ್ಲ ವ್ಯವಸ್ಥೆನೇ ಈಗಾಗಲೇ ಪ್ರಯತ್ನ ನಡೀತಾ ಇದೆ. ಚನ್ನಪಟ್ಟಣದಲ್ಲೂ ಇದೊಂದು ಬೇಡಿಕೆ ಬಹಳ ಹೆಚ್ಚಿಗೆ ಇತ್ತು. ಚನ್ನಪಟ್ಟಣದ ಎಲೆಕ್ಷನ್ ಟೈಮಲ್ಲಿ ಬಹಳ ರಿಕ್ವೆಸ್ಟ್ ಇತ್ತು. ನಮ್ಮ ಫಾರೆಸ್ಟ್ ಇಲಾಖೆ, ನಮ್ಮ ಮಂತ್ರಿಗಳೆಲ್ಲ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವ ಹಂತದಲ್ಲಿದೆ ಸರ್? ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಇದು ಒಂದು ಮಾತ್ರ ಯಾವ್ದೋ ಒಂದು NOC ಬರಬೇಕು. ಅದಾದ ತಕ್ಷಣ ಡೆಲ್ಲಿಯವರು ಮಾಡ್ತಾರೆ. ಸರ್, ಇವಾಗ NOC ಬರಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ತಕರಾರು ಏನಿಲ್ಲ, ಕ್ರೈಟೀರಿಯಾ ಇಂಥದ್ದು ಏನಿಲ್ಲ. ಅದೆಲ್ಲ ಏನ್ ಕ್ರೈಟೀರಿಯಾ ಏನಿಲ್ಲ. ನಮ್ಮ ಹೆಸರು ನಾವ್ ಇಟ್ಕೊಳಕ್ಕೆ ಯಾರು ಕ್ರೈಟೀರಿಯಾ ಬೇಕು? ಜಿಲ್ಲೆ ಅಂತ ಘೋಷಣೆ ಮಾಡಿ ಅದಕ್ಕೆಲ್ಲ ರಾಮನಗರ ಅಂತ ಮಾಡಿರ್ಲಿಲ್ವೇ? ಸೊ ಅದಕ್ಕೊಂದು ಗೌರವ ಬರ್ತದೆ. ಹತ್ರದಲ್ಲೇ ಸೆಟ್ಲ್ ಆಗ್ತದೆ. ಎಲ್ಲ ಇಲಾಖೆಯವರು ಆಲೆ ಅವರ ಅನುಭವ ಇದನ್ನ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಇಲಾಖೆದು ಮಾತ್ರ ಬರಬೇಕು. ಬಂದ ತಕ್ಷಣ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದೀನಿ. ಹೋಮ್ ಮಿನಿಸ್ಟರ್ಗೂ ಪತ್ರ ಬರೀತಾ ಇದೀನಿ. ಯಾವ ಡಿನ್ನರು ಇಲ್ಲ. ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು, ಯಾರೋ ಸ್ಟೋರಿ ಕೂಪ್ ಅಪ್ ಮಾಡಿದ್ರು, ಯಾರು ಇಲ್ಲ. 3-4 ಜನ ಸೇರ್ಕೊಂಡ್ರು. ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು, ನ್ಯೂ ಇಯರ್ಗೆ ಸೇರ್ಕೊಂಡ್ರು. ನಾವೆಲ್ಲ ನ್ಯೂ ಇಯರ್ ಹೊರಗಡೆಗೆ ಹೋಗಿದ್ವು. ಸೊ ನೀವು ಅದನ್ನ ಮಾಡಿ ಏನೋ ರಾಜಕಾರಣ ಅಂತ ಮಾಡ್ತೇವೆ. ಬಹಳ ದಿನ ಆದ್ಮೇಲೆ ತಾವು ಸಂತೂರಿಗೆ ಬಂದಿದ್ದೀರಿ ಸರ್. ಬಹಳ ದಿನಗಳಾದ್ಮೇಲೆ ಸಂತೂರಿಗೆ ಬಂದಿದ್ದೀರಿ. ಯಾರು ಹೇಳಿದ್ರು ಬಹಳ ದಿನ ಬರ್ತಾ ಇರ್ತೀವಿ. ಲಾಸ್ಟ್ ಒಂದು ತಿಂಗಳು ಆಯ್ತಾ ಸರ್? ಲಾಸ್ಟ್ ಟೈಮ್ ಕ್ಯಾಂಪಸ್ಗೆ ಬಂದಿದ್ದೀನಿ. ಮೊನ್ನೆ ನನ್ನ ದಿವ್ಸಕ್ಕೆ ಇಲ್ಲಿಗೆ ನಮ್ಮ ತಂದೆ ಇದಕ್ಕೆಲ್ಲ ಇಲ್ಲಿಗೆ ಬಂದಿದ್ದೆ ನಾನು. ಸಂಕ್ರಾಂತಿ ಸಂಪುಟ ವಿಸ್ತರಣೆ ಆಗುತ್ತೆ. ಅವೆಲ್ಲ ಸುಳ್ಳು. ಅವೆಲ್ಲ ಚೀಫ್ ಮಿನಿಸ್ಟರ್ ಜವಾಬ್ದಾರಿ. ಚೀಫ್ ಮಿನಿಸ್ಟರ್ ಒಂದು ಇಂಗ್ಲಿಷ್ ಬೈಟ್ ಕೊಡ್ಬೇಕು. ರಾಮನಗರ ಭಾಗದಲ್ಲಿ ಸಚಿವ ಸ್ಥಾನ ಸಿಗಬಹುದು ಸರ್? ಸೀನಿಯರ್ ಆಕಾಂಕ್ಷಿಗಳಿದ್ರೆ ನಾನಿದ್ದೀನಲ್ಲ.
ಅಲ್ಲ, ಶಾಸಕರಿದ್ದಾರೆ ಸರ್, ಹೊಸ ಮಿಸ್ಟರ್ ಚೀಫ್ ಶಾಸಕರು ಮಿನಿಸ್ಟರ್ ಬಂದಿದ್ದಾರೆ. ಕೇಳ್ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.